ಮುಂದಿನ 5 ವರ್ಷ ದೇಶ ಯಾರು ನಡೆಸಬೇಕು, ಯಾವ ರೀತಿ ನಡೆಸಬೇಕು ಎನ್ನುವುದನ್ನು ನಿರ್ಧರಿಸುವ ಚುನಾವಣೆ ಇದಾಗಿದ್ದು ಬಿಜೆಪಿಗೆ ಮತ ನೀಡಿ ಎಂದು ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಮನವಿಯನ್ನು ಮಾಡಿದ್ದಾರೆ. ಹಾವೇರಿ ಜಿಲ್ಲೆಯ ಹರಳಹಳ್ಳಿಯಲ್ಲಿ ಪ್ರಚಾರ ನಡೆಸಿ ಮಾತನಾಡಿದ ಅವರು, ಪ್ರಧಾನಿ ನರೇಂದ್ರ ಮೋದಿ ಅವರು 10 ವರ್ಷ ದೇಶವನ್ನ ಸದೃಢ ಮಾಡಿದ್ದಾರೆ. ಮೋದಿ ಅವರು ಆರ್ಥಿಕ ಸಾಮಾಜಿಕವಾಗಿ ದೇಶವನ್ನ ಬಲಗೊಳಿಸಿದ್ದಾರೆ. ಮೊದಲು ದೇಶದಲ್ಲಿ ಭಯೋತ್ಪಾದನೆ ಇತ್ತು, ಆದ್ರೀಗ ಎಲ್ಲವೂ ನಿಂತಿದೆ ಎಂದರು. ಕಳೆದ 10 ವರ್ಷದಲ್ಲಿ 12 ಲಕ್ಷ ಶೌಚಾಲಯಗಳು, 4 ಲಕ್ಷ ಮನೆಗಳನ್ನು ನಿರ್ಮಿಸಿ ನೀರು ಕೊಟ್ಟಿದ್ದಾರೆ. ಸ್ವಾತಂತ್ರ್ಯ ಬಂದು 75 ವರ್ಷದಿಂದ ಯಾರೂ ಈ ಕೆಲಸವನ್ನ ಮಾಡಿಲ್ಲ ಎಂದು ಬೊಮ್ಮಾಯಿ ಹೇಳಿದರು. ಬಂಧುಗಳೇ, ಇಲ್ಲಿಯ ಬರಗಾಲ ಬಂದರೂ ಕೂಡ ಒಂದು ಬೋರ್ವೆಲ್ ಅನ್ನು ತೆಗೆಸದೆ ಕುಡಿಯೋ ನೀರನ್ನ ಕೊಡದೇ ಇರುವಂತ ಒಂದು ದರಿದ್ರ ಸರ್ಕಾರ ಇಲ್ಲಿದೆ. ಇದನ್ನ ತೆಗಿಬೇಕು. ಮತ್ತೊಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಪ್ರಧಾನಮಂತ್ರಿ ಮಾಡೋ ಸಲುವಾಗಿ ತಾವೆಲ್ಲ ಜಾತಿ ಮತ ಪಂಥ ಎಲ್ಲವನ್ನೂ ಬಿಟ್ಟು ಒಂದಾಗಿ ಭಾರತ ಮಾತೆಯ ಮಕ್ಕಳಾಗಿ ನಾವು ಇವತ್ತು ಮತವನ್ನ ನರೇಂದ್ರ ಮೋದಿ ಅವರ ಪಕ್ಷ ಬಿಜೆಪಿಗೆ ಕಮಲ ಗುರುತಿಗೆ ಹಾಕಬೇಕೆಂದು ವಿನಂತಿ ನಾನು ಮಾಡ್ತೇನೆ. ಬಡವರಿಗೆ ನೀರು ಕೊಟ್ಟು ಅನ್ನ ಕೊಟ್ಟು ಜೀವ ಉಳಿಸಿರುವಂತ ನರೇಂದ್ರ ಮೋದಿ ಅವರು ಮುಂದಿನ 5 ವರ್ಷ ಭಾರತ ಚುಕ್ಕಾಣಿಯನ್ನು ಹಿಡಿದು ಬಲಿಷ್ಠ ಭಾರತವನ್ನ ಕಟ್ಲಿ. ಬಲಿಷ್ಠ ಭಾರತ ಆದ್ರೆ ಕರ್ನಾಟಕ ಬಲಿಷ್ಠ ಆಗುತ್ತೆ, ನಮ್ಮೂರು ಕೂಡ ಬಲಿಷ್ಠ ಆಗುತ್ತೆ, ನಮ್ಮ ಮನೆಯೂ ಕೂಡ ಬಲಿಷ್ಠ ಆಗುತ್ತೆ, ನಮ್ಮ ಪರಿವಾರ ಕೂಡ ಬಲಿಷ್ಠ ಆಗುತ್ತೆ. ಬಲಿಷ್ಠ ಭಾರತಕ್ಕಾಗಿ ನರೇಂದ್ರ ಮೋದಿ ಅವರಿಗೆ ಮತವನ್ನು ಹಾಕಬೇಕು. ಮುಂದಿನ 5 ವರ್ಷ ದೇಶ ಯಾರು ನಡೆಸಬೇಕು, ಯಾವ ರೀತಿ ನಡೆಸಬೇಕು ಎನ್ನುವುದನ್ನು ನಿರ್ಧರಿಸುವ ಚುನಾವಣೆ ಇದಾಗಿದ್ದು ಬಿಜೆಪಿಗೆ ಮತ ನೀಡಿ ಎಂದು ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಮನವಿಯನ್ನು ಮಾಡಿದ್ದಾರೆ. ಹಾವೇರಿ ಜಿಲ್ಲೆಯ ಹರಳಹಳ್ಳಿಯಲ್ಲಿ ಪ್ರಚಾರ ನಡೆಸಿ ಮಾತನಾಡಿದ ಅವರು, ಪ್ರಧಾನಿ ನರೇಂದ್ರ ಮೋದಿ ಅವರು 10 ವರ್ಷ ದೇಶವನ್ನ ಸದೃಢ ಮಾಡಿದ್ದಾರೆ. ಮೋದಿ ಅವರು ಆರ್ಥಿಕ ಸಾಮಾಜಿಕವಾಗಿ ದೇಶವನ್ನ ಬಲಗೊಳಿಸಿದ್ದಾರೆ. ಮೊದಲು ದೇಶದಲ್ಲಿ ಭಯೋತ್ಪಾದನೆ ಇತ್ತು, ಆದ್ರೀಗ ಎಲ್ಲವೂ ನಿಂತಿದೆ ಎಂದರು. ಕಳೆದ 10 ವರ್ಷದಲ್ಲಿ 12 ಲಕ್ಷ ಶೌಚಾಲಯಗಳು, 4 ಲಕ್ಷ ಮನೆಗಳನ್ನು ನಿರ್ಮಿಸಿ ನೀರು ಕೊಟ್ಟಿದ್ದಾರೆ. ಸ್ವಾತಂತ್ರ್ಯ ಬಂದು 75 ವರ್ಷದಿಂದ ಯಾರೂ ಈ ಕೆಲಸವನ್ನ ಮಾಡಿಲ್ಲ ಎಂದು ಬೊಮ್ಮಾಯಿ ಹೇಳಿದರು. ಬಂಧುಗಳೇ, ಇಲ್ಲಿಯ ಬರಗಾಲ ಬಂದರೂ ಕೂಡ ಒಂದು ಬೋರ್ವೆಲ್ ಅನ್ನು ತೆಗೆಸದೆ ಕುಡಿಯೋ ನೀರನ್ನ ಕೊಡದೇ ಇರುವಂತ ಒಂದು ದರಿದ್ರ ಸರ್ಕಾರ ಇಲ್ಲಿದೆ. ಇದನ್ನ ತೆಗಿಬೇಕು. ಮತ್ತೊಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಪ್ರಧಾನಮಂತ್ರಿ ಮಾಡೋ ಸಲುವಾಗಿ ತಾವೆಲ್ಲ ಜಾತಿ ಮತ ಪಂಥ ಎಲ್ಲವನ್ನೂ ಬಿಟ್ಟು ಒಂದಾಗಿ ಭಾರತ ಮಾತೆಯ ಮಕ್ಕಳಾಗಿ ನಾವು ಇವತ್ತು ಮತವನ್ನ ನರೇಂದ್ರ ಮೋದಿ ಅವರ ಪಕ್ಷ ಬಿಜೆಪಿಗೆ ಕಮಲ ಗುರುತಿಗೆ ಹಾಕಬೇಕೆಂದು ವಿನಂತಿ ನಾನು ಮಾಡ್ತೇನೆ. ಬಡವರಿಗೆ ನೀರು ಕೊಟ್ಟು ಅನ್ನ ಕೊಟ್ಟು ಜೀವ ಉಳಿಸಿರುವಂತ ನರೇಂದ್ರ ಮೋದಿ ಅವರು ಮುಂದಿನ 5 ವರ್ಷ ಭಾರತ ಚುಕ್ಕಾಣಿಯನ್ನು ಹಿಡಿದು ಬಲಿಷ್ಠ ಭಾರತವನ್ನ ಕಟ್ಲಿ. ಬಲಿಷ್ಠ ಭಾರತ ಆದ್ರೆ ಕರ್ನಾಟಕ ಬಲಿಷ್ಠ ಆಗುತ್ತೆ, ನಮ್ಮೂರು ಕೂಡ ಬಲಿಷ್ಠ ಆಗುತ್ತೆ, ನಮ್ಮ ಮನೆಯೂ ಕೂಡ ಬಲಿಷ್ಠ ಆಗುತ್ತೆ, ನಮ್ಮ ಪರಿವಾರ ಕೂಡ ಬಲಿಷ್ಠ ಆಗುತ್ತೆ. ಬಲಿಷ್ಠ ಭಾರತಕ್ಕಾಗಿ ನರೇಂದ್ರ ಮೋದಿ ಅವರಿಗೆ ಮತವನ್ನು ಹಾಕಬೇಕು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.